ಪೊಲೀಸ್ ಗುಂಡಾಗಿರಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಫ್ರೀಡಂ ಪಾರ್ಕ್ ಬಳಿ ಕನ್ನಡ ಪರ ಹೋರಾಟಗಾರರ ಹೈಡ್ರಾಮಾ ನಡೆದೋಯ್ತು. ಯಾಕೆ ವಶಕ್ಕೆ ಪಡೆದ್ರಿ ಅಂತ ವಾಟಾಳ್ ನಾಗರಾಜ್ ಕೆಂಡಾಮಂಡಲ ಆದರು. ಇದು ಪೊಲೀಸ್ ಗುಂಡಾಗಿರಿ ಅಂತ ಕೂಡ ಘೋಷಣೆಗೆ ಹೋಗಿದ್ರು. ಪೊಲೀಸ್ ರಾಜ್ಯ ಅಂತ ಕೂಡ ಹೇಳಿದ್ರು. ಬಸ್ನಿಂದ ಕೆಳಗಿಳಿಸಕ್ಕೆ ಹೋಗಬೇಡಿ, ನನ್ನನ್ನು ಬಸ್ನಿಂದ ಕೆಳಗಿಳಿಸಿದರೆ ಪರಿಣಾಮ ನೆಟ್ಟಗಿರಲ್ಲ, ಹುಷಾರ್. ನಮ್ಮನ್ನ ಈ ಬಸ್ನಿಂದ ಕೆಳಗಡೆ ಇಳಿಸಿದರೆ ಅದ್ರ ಕಥೆನೇ ಬೇರೆ. ಇದು ವಾಟಾಳ್ ನಾಗರಾಜ್ ಕೊಟ್ಟಂತ ಎಚ್ಚರಿಕೆ. ಸೊ ಇದು ಸಂಗತಿ. ಪೊಲೀಸರು ವಶಕ್ಕೆ ಪಡೆದಾಗ ವಾಟಾಳ್ ನಾಗರಾಜ್ ಕೋಪಗೊಂಡರು. ಯಾವುದೇ ಕಾರಣಕ್ಕೂ ನನ್ನನ್ನು ಕೆಳಗಡೆ ಇಳಿಸಬೇಡಿ, ಇಳಿಯಲ್ಲ, ನನ್ನ ಮುಟ್ಟಿದ್ರೆ ಸರಿ ಇರಲ್ಲ ಅಂತ ಕೂಡ ವಾಟಾಳ್ ನಾಗರಾಜ್ ಗುಡುಗಿದ್ರು. ಪೊಲೀಸ್ ಬಸ್ಸಲ್ಲೇ ಕೂತಿದ್ದಾರೆ, ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಯಲ್ಲ ಅಂತ ಏನು ಅವ್ರನ್ನ ರಂಭಿಸಿದ್ರು ಕೂಡ ವಾಟಾಳ್ ಅವ್ರ ಮಾತನ್ನು ಕೇಳಲಿಲ್ಲ. 1 ಗಂಟೆ ಆಯಿತು ಬಸ್ನಲ್ಲೇ ಕೂತಿದ್ದಾರೆ. ವಾಟಾಳ್ ಅವ್ರನ್ನ ಎಬ್ಸೋದ್ರ ಸುಲಭ ಅಲ್ಲ, ನಮ್ಮ ಅಪ್ಪನೇ ಕೆಳಗಡೆ ಇಳಿಯಲ್ಲ ಅಂತ ವಾಟಾಳ್ ನಾಗರಾಜ್ ಪಟ್ಟು ಹಿಡಿದು ಬಿಟ್ರು. ಸುಮ್ಮನೆ ಇಲ್ಲಿ ಆಗಲ್ಲ ತಕ್ಷಣ ನೀವು ಅರೆಸ್ಟ್ ಮಾಡ್ತೀರಿ ಮಾಡ್ರಿ, ಬರಲ್ಲ ನಡ್ರಿ ಕರ್ಕೊಂಡೆ. ಪೊಲೀಸ್ ರಾಜ್ಯ, ಪೊಲೀಸ್ ಗೂಂಡಾಗಿರಿ, ಪೊಲೀಸ್ ಗೂಂಡಾಗಿರಿ. ಅರೆಸ್ಟ್ ಮಾಡ್ರಿ, ಅರೆಸ್ಟ್ ಮಾಡ್ತೀರಿಲ್ವಾ? ಏನು ಸಮಾಧಾನ ಇತ್ತು, ಬರೀ ಅರೆಸ್ಟ್ ಮಾಡಿ ಬರಲ್ಲ. ಇನ್ನೆಷ್ಟು ಕೊಡುಗೆ ಕೆಳಗಿಳಿಯಲ್ಲ. ನಾ ಹೇಳೋದು ಕೇಳಿ ಸುಮ್ಮನೆ ಅತಿ ಆಗತ್ತೆ. ಕರ್ಕೊಂಡು ಹೋಗ್ಬಿಡಿ. ಸರಿ ಇಲ್ಲ, ನಾವು ಇಳಿತಾ ಇಲ್ಲ, ಇಳಿತಾ ಇಲ್ಲ. ನಾವು ಬಸ್ ಬಿಟ್ಟು ಇಳಿಯಲ್ಲ. ಅವ್ರೇನಾರು ಮಾಡ್ಕೊಳ್ಳಿ, ನಾವೇನ್ ಮಾಡ್ತೀವಿ. ಇಂಥ ಪರಿಸ್ಥಿತಿ ನಾನು ಎಂದೂ ನೋಡಿರಲಿಲ್ಲ. ಇದೇನಿ ದರಿದ್ರ ಈ ವ್ಯವಸ್ಥೆ, ಈ ತರ ಪೊಲೀಸು ನೋಟಿಸು, ಜನಗಳು ಕರೆಯೋದು, ಮನೆಗಳಿಗೆ ನುಗ್ಗೋದು, ಎದುರಿಸೋದು, ಬೆದರಿಸೋದು, ಇಂಥ ಇಳಿಯಲ್ಲ. ನೀವು ಇವತ್ತು ಇತಿಹಾಸ ಆಗೋಗುತ್ತೆ. ನೀವು ಬೇಡ್ರಿ, ನಾನು ಕಾಯ್ಲಿ, ನೀವು ಅವ್ರನ್ನ ಅರೆಸ್ಟ್ ಮಾಡಿ. ಕಡೆಗೆ ಬಂದ್ರು. ಟೌನ್ ಹಾಲ್ ಮಧ್ಯದಲ್ಲಿ, ಟೌನ್ ಹಾಲ್ ಸೇರೋಕ್ಕೂ ಮೊದಲೇ ಅವರನ್ನು ವಶಕ್ಕೆ ಪಡ್ಕೊಂಡ್ರು. ಸರ್, ಬೆಳಗ್ಗೆಯಿಂದ ಏನ್ ಪ್ಲಾನ್ ಮಾಡ್ಕೊಂಡಿದ್ರಿ? ಕೊನೆಗೆ ಏನಾಗೋಯ್ತು ಇವತ್ತು? ಏನು ಇಲ್ಲ, ನಾವು ಟೌನ್ ಹಾಲ್ ಹತ್ರ ಬರಬೇಕು, ಪ್ರತಿಭಟನೆ ಮಾಡಬೇಕು ಅಂತಿದ್ದೋ. ಟೌನ್ ಹಾಲ್ ಹತ್ರ ಬಂದರು, ಅವ್ರು ಬಿಡಲಿಲ್ಲ, ಬಂಧನ ಮಾಡಿದ್ರು. ಫ್ರೀಡಂ ಪಾರ್ಕ್ ಕರ್ಕೊಂಬಂದಿದ್ದಾರೆ. ನಾವು ಇಲ್ಲಿ ಫ್ರೀಡಂ ಪಾರ್ಕ್ಲಿ ಮಾಡಬೇಕು ಅಂತ ನಮ್ದು ಇರಲಿಲ್ಲ, ನಮ್ದೆಲ್ಲ ಇದ್ದದ್ದು ಅಲ್ಲಿ. ಅದರಿಂದ ಪೊಲೀಸ್ನವ್ರ ನಡೆ ಸರಿ ಇಲ್ಲ. ಸರ್, ಈಗ ಪ್ರೊಟೆಸ್ಟ್ ಬಂದು ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ಬಂದಿಗೆ ತಾವು ಕರೆ ಕೊಟ್ಟಿದ್ದೀರಿ. ಹೌದು. ಈಗ ಕರ್ನಾಟಕದಾದ್ಯಂತ ಹೇಗಿದೆ ಅಂತ? ಸಮಗ್ರ ಕರ್ನಾಟಕ ಬಂದಾಗಿದೆ, ಸಮಗ್ರ ಕರ್ನಾಟಕ ಬಂದಾಗಿದೆ. ಇಡೀ ಕರ್ನಾಟಕದ ಪ್ರತಿ ಜಿಲ್ಲೆ, ತಾಲೂಕುಗಳು ಮತ್ತು ರಾಜಧಾನಿ ಬೆಂಗಳೂರು ಸೇರಿದಂತೆ ಉತ್ತರ ಕರ್ನಾಟಕ, ಹೈದರಾಬಾದ್ ಬಂದ್ ಬಂದ್ ಬಂದ್. ಸರ್, ಮತ್ತೆ ಇನ್ನು ನಿನ್ನೆ ಮೊನ್ನೆ ಕಮಿಷನರ್ನ ಭೇಟಿ ಹೋದಾಗ ಒಂದು ಮಾತು ಹೇಳಿದ್ರೆ, ನೆನ್ನೆ ಪ್ರೆಸ್ ಮೀಟ್ ಮಾಡುವಾಗ ಕಮಿಷನರ್ಗೆ ದಯಾನೂ ಇಲ್ಲ, ಆನಂದನೂ ಇಲ್ಲ ಅಂತ. ಇವತ್ತು ಹಂಗೆ ನಡ್ಕೊಂಡ್ರೆ ಇಲ್ಲ, ಅದ್ರ ಬಗ್ಗೆ ಬೇಡ, ಆಯ್ತು. ನೆನ್ನೆ ಹೇಳ್ಬಿಟ್ಟಿದ್ವಿ. ಅಲ್ಲ, ಪೊಲೀಸ್ನವ್ರು ಇವತ್ತು ಹಂಗೆ ನಡ್ಕೊಂಡ್ರ ಅಂತ ಅಂದ್ರೆ ನಿಮಗೆ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲಲ್ಲ? ಇಲ್ಲಿ ಮಾತಾಡ್ತಾ ಇದ್ದೀನಿ, ಇಲ್ಲಿ ಮಾತಾಡ್ತಾ ಇದ್ದೀನಿ. ಪ್ರೊಟೆಸ್ಟ್ ಮಾಡಕ್ಕೆ ಬಿಡ್ಲೇ ಇಲ್ವಲ್ಲ ಅಂತ. ಹೌದು, ಅದು ನಿಜ. ಪ್ರೊಟೆಸ್ಟ್ ಮಾಡೋಕ್ಕೆ ಬಿಡ್ಲಿಲ್ಲ. ಮಾಡೋದಕ್ಕೂ ಮುಂಚೆನೆ ಅವರು ನಮ್ಮನ್ನ ಬಂಧನ ಮಾಡಿದ್ರು. ಇದು ನಿಜವಾಗ್ಲೂ ಪ್ರಜಾತಂತ್ರ ವ್ಯವಸ್ಥೆಗೆ ಅಪಾಯಕಾರಿ ಬೆಳವಣಿಗೆ. ಸರ್, ಇದಲ್ಲದೆ ನೋಟಿಸ್ಗಳನ್ನು ಪದೇ ನೋಟಿಸ್ಗಳು ಕೊಟ್ಟಿದ್ರು ಅಂತ ನಿಮ್ಮ ಮನೆಗೆ? ಕೊಟ್ಟಿದ್ದಾರೆ, ನೋಟಿಸ್ ಸಿಕ್ಕಾಬಡೆ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ರೆ ನೋಟಿಸ್ ತಗೊಂಡಿದ್ದೀವಿ. ಅವ್ರದ್ದೇನು ಮಾಡ್ತಾರೆ ಮಾಡಲಿ. ಈ ವಾಟ್ ನೆಕ್ಸ್ಟ್ ಸರ್? ಮುಂದೇನು ಮಾಡ್ತೀರಿ? ಈಗ ಮುಂದೇನು ಮಾಡ್ತೀವಿ ಅಂತಂದರೆ, ಇದು ಬಿಟ್ಟ ಮೇಲೆ, ಹೋದ ಮೇಲೆ, ನಾಳೆ ಸೇರ್ತೀವಿ. ಮತ್ತೆ ತಿರುಗಿ ಮುಂದಿನ ಹೋರಾಟದ ಬಗ್ಗೆ ಚಿಂತನೆ ಮಾಡ್ತೀವಿ. ಸರ್, ಈಗ ಪೊಲೀಸರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೂ ಪಡೆಯಲ್ಲ, ಏನು ಮಾಡಲ್ಲ, ಅವ್ರಿಗೆ ಪ್ರೊಟೆಸ್ಟ್ ಮಾಡಕ್ಕೆ ಇಲ್ಲಿ ಬಿಟ್ಟಿದ್ದೀವಿ, ಅವ್ರಿಷ್ಟ ಅಂತ ಹೇಳ್ತಾರೆ. ಇಲ್ಲ, ನಾವ್ ಹೇಳಿದ್ದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತಲಲ್ಲ, ನಾವ್ ಹೇಳಿದ್ದು ಅಲ್ಲಿ, ಇಲ್ಲಿ ಟೌನ್ ಅಲ್ಲಿ, ಗೊತ್ತಾಯ್ತಾ? ಅದರಿಂದ ಇಲ್ಲಿ ಪ್ರೊಟೆಸ್ಟ್ ಮಾಡೋ ಪ್ರಶ್ನೆನೇ ಇಲ್ವಲ್ಲ.
ನಾವು ಹೇಳೇ ಇಲ್ವಲ್ಲ ಅವ್ರಿಗೆ. ಈಗ ಏನ್ ಮಾಡ್ತೀರಾ ಸರ್ ನೆಕ್ಸ್ಟ್? ಏನ್ ನಾವೇನ್ ಮಾಡೋಣ, ಕೂತಿದ್ದೀವಿ, ಒಳ್ಳೆ ಗತಿ ಕೂತಿದ್ದೀವಿ. ಕೂತ್ಕೋಬಾರ್ದಾ? ಕೂತಿದ್ದೀವಿ. ಇದಿಷ್ಟು ನಾಗರಾಜ್ ಅವರು ರವಿ ಜೊತೆ ಪ್ರಜ್ವಲ್ TV9 ಬೆಂಗಳೂರು. ಇದು ವಾಟಾಳ್ ನಾಗರಾಜ್ ಅವರ ಮಾತು. ವಾಟಾಳ್ ನಾಗರಾಜ್ ಅವರ ಜೊತೆಗೆ ಈ ಮಾತಾಡೋದೇ ಒಂದು ಅದ್ಭುತ. ಯಾಕಂದರೆ ಈ ವಯಸ್ಸಲ್ಲಿ ಇಂಥ ಉತ್ಸಾಹ, ಇಂಥ ಹೋರಾಟ ಸಾಮಾನ್ಯ ಸಂಗತಿ ಅಲ್ಲ. ನೀವು ಇವತ್ತು ಇತಿಹಾಸ ಆಗೋಗುತ್ತೆ. ನೀವು ಅವ್ರನ್ನ ಅರೆಸ್ಟ್ ಮಾಡಿ, ಇಳಿಯೋದಿಲ್ಲ. ಮಗ ನಮ್ಮ ಮೈಕ್ ತೆಗಿಯಕ್ ನಮ್ಮ ಮೈಕ್ ತೆಗಿಯಕ್ ಹೋಗಿದ್ದೆ. ಇಳಿಯಲ್ರಿ ನಾನು, ಬಿಸಿಲಲ್ರಿ. ಅಯ್ಯೋಯ್ಯೋಯ್ಯೋ, ಏನೋ ನನ್ನ ಹೆಂಡ್ತಿನೂ ಕೇಳಲಿಲ್ಲ ಈ ತರ. ನೀವು ಆರೋಗ್ಯ ಪ್ರೀತಿ ಮುಖ್ಯ. ಪೊಲೀಸ್ನವ್ರು ಕೊಟ್ಟಿದಿರಲ್ಲ ಸಾಕು, ಒಳ್ಳೆ ಕೊಡುಗೆ. ಆಯ್ತು, ಬಿಸಿಲು ನೆರಳು ನೋಡಿ. ನಾನು ಹೇಳ್ತೀನಿ, ನೀವು ತೀರಾ ಅತಿ ಮಾಡಕ್ ಹೋದ್ರೆ ಬಹಳ ಆಗತ್ತೆ. ನಾನು ಹೇಳ್ತೀನಿ, ನೀವು ನೋಡಿಲ್ಲ, ಅತಿ ಮಾಡ್ಕೋಬೇಡಿ, ಭಾರಿ ಆಗೋಗುತ್ತೆ, ಭಾರಿ ಆಗುತ್ತೆ, ಬೇಡಿ. ಗಂಭೀರ ಇಲ್ರಿ, ನಾನು ಯಾಕೆ ಹೇಳಿ ನೀವು ನನ್ನ ಅರೆಸ್ಟ್ ಮಾಡಿದ್ದೀರಿ, ಕರ್ಕೊಂಡು ಹೋಗಿದ್ದೀರಿ. ತಿರುಗಿ ನೋಡಿ, ಎಲ್ಲ ಹಂಗೆ ಹೇಳಿ ಬೈರನ್ ಬಾಯ್. ಇಲ್ಲ, ಕರ್ಕೊಂಡು ಹೋಗಿ, ಅವ್ರು ಬರೋದು ಇಲ್ಲಿ ಇಳಿಯಲ್ಲ. ಇದು ವಾಟಾಳ್ ನಾಗರಾಜ್ ಅವ್ರ ಮಾತು. ನೋಡಿ, ಏನಾದರೂ ಅವ್ರಿಗೆ ಸ್ವಲ್ಪ ಜಾಸ್ತಿ ಕೇರ್ ತೋರಿಸಿದ ತಕ್ಷಣ ನನ್ನ ಹೆಂಡತಿನೂ ಇಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳಲ್ಲಪ್ಪ, ಇವೆಲ್ಲ ಬೇಡ ನಡೀರಿ ಅಂತ ಯಾವುದೇ ಕಾರಣಕ್ಕೂ ವಾಟಾಳ್ ನಾಗರಾಜ್ ಅವ್ರಿಗೆ ಇಷ್ಟೊಂದು ವಯಸ್ಸಾಗಿದೆ, ಅವರ ಈ ಚಳವಳಿಗಳ ಬಗ್ಗೆ, ಈ ಬಂದ್ಗಳ ಬಗ್ಗೆ ಕೆಲವೊಂದು ಅಪಸ್ವರಗಳಿರ್ಬೋದು, ಆದರೆ ಅವರ ಉತ್ಸಾಹ ಇದೆಯಲ್ಲ, ಅದನ್ನು ತಳ್ಳಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ವಾಟಾಳ್ ನಾಗರಾಜ್ ಅವ್ರನ್ನ ಈ ವಯಸ್ಸಲ್ಲೂ ಕೂಡ ಮಣಿಸುವಂಥದ್ದು ಸಾಧ್ಯ ಇಲ್ಲ. ನಮ್ಮಪ್ಪನ ಹಣೆ ನಾನು ಇಳಿಯಲ್ಲ ಅಂತ ವಾಟಾಳ್ ನಾಗರಾಜ್ ಪಟ್ಟು ಹಿಡಿದು ಕೂತ್ಬಿಟ್ಟಿದ್ದಾರೆ. ಅವ್ರನ್ನ ಇಳಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಪೊಲೀಸರಿಗೂ ಗೊತ್ತು. ಆದರೂ ಕೂಡ ಪೊಲೀಸರು ಸಾಹಸ ಮಾಡ್ತಾ ಇದ್ದಾರೆ, ಅವ್ರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.